ಹೈಕಮಾಂಡ್ ಭೇಟಿ ಬಳಿಕ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ರೆಬಲ್ಸ್ ಟೀಮ್ ಇವತ್ತು ವೈಲೆಂಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಮುಖ್ಯವಾಗಿ ರೆಬಲ್ ನಾಯಕರು ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿ ರೆಬಲ್ಸ್ ನಾಯಕರಿಂದ ಇವತ್ತು ಶಕ್ತಿ ಪ್ರದರ್ಶನ ಕುತೂಹಲಕ್ಕೆ ಕಾರಣವಾಗಿದೆ. ಯತ್ನಾಳ್ ಬಣದ ಮೆಗಾ ಮೀಟಿಂಗ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಸೇರಲಿದ್ದಾರೆ. ಶಿಸ್ತು ಸಮಿತಿ ಉತ್ತರ ಕೊಟ್ಟಾಗಿದೆ. ಈಗ ಮತ್ತೊಮ್ಮೆ ಮೀಟಿಂಗ್ ಯಾಕೆ? ರೆಬಲ್ಸ್ ನಿಷ್ಕ್ರಿಯವಾಗಿಲ್ಲ ಅನ್ನುವ ಸಂದೇಶ ರವಾನೆಗೆ ಪ್ಲಾನ? ಬಿವೈವಿ ವಿರುದ್ಧ ಹೇಗೆ ಹೋರಾಟ ನಡೆಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸ್ತಾರಾ? ರೆಬಲ್ ನಾಯಕರ ಶಕ್ತಿ ಪ್ರದರ್ಶನ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತಿನ ಸಭೆ ಮಾಜಿ ಸಚಿವರು ಆಗಿರುವಂತಹ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಇವತ್ತಿನ ಸಭೆ ಇರುವಂತದ್ದು. ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು. ನೋಟಿಸ್ಗೆ ಯತ್ನಾಳ್ ಅವರು ಉತ್ತರವನ್ನ ಕೊಟ್ಟಿದ್ದಾರಂತೆ. ಕೊಟ್ಟ ಬಳಿಕವೂ ಕೂಡ ಸೈಲೆಂಟ್ ಆಗಿಲ್ಲ. ಅಂದ್ರೆ ಇದು ರೆಬಲ್ಸ್ ನಿಷ್ಕ್ರಿಯವಾಗಿಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ, ಅಥವಾ ವಿಜಯೇಂದ್ರ ವಿರುದ್ಧ ನಾವು ಹೋರಾಟವನ್ನ ನಿಲ್ಲಿಸಲ್ಲ ಅನ್ನುವ ಸಂದೇಶನ? ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಮೀಟಿಂಗ್. ಇವತ್ತಿನ ಮೀಟಿಂಗಲ್ಲಿ ಯಾರ್ಯಾರು ಭಾಗಿಯಾಗಬಹುದು? ಹಾಗಾದ್ರೆ ಕಳೆದ ಬಾರಿ ಬಿವೈವಿ ವಿರುದ್ಧ ಡೂ ಆರ್ ಡೈ ಹೋರಾಟ ಅಂತ ಘೋಷಣೆಯನ್ನ ಮಾಡಿದ್ರು. ಹೈಕಮಾಂಡ್ ಅಂಗಳದಲ್ಲೂ ಕೂಡ ಸಮರವನ್ನ ಸಾರಿದ್ರು ರೆಬಲ್ ನಾಯಕರು. ಯತ್ನಾಳ್ಗೆ ನೋಟಿಸ್ ಜಾರಿ ಮಾಡಿತ್ತು ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ. ಇದಾದ ಮೇಲೆ ತಾವೇ ಅಧ್ಯಕ್ಷರಾಗಿ ಉಳಿಯುವ ವಿಶ್ವಾಸದಲ್ಲಿ ವಿಜಯೇಂದ್ರ ಇದ್ದಾರೆ. ಪದೇ ಪದೇ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯೇಂದ್ರ. ಇವತ್ತು ಸಭೆ ನಡೆಸಿ ಬಿವೈವಿ ಬದಲಾವಣೆಗೆ ಮತ್ತೊಮ್ಮೆ ಬೇಡಿಕೆ ಇಡುತ್ತಾರಾ? ಈ ಪ್ಲಾನ್ ನಲ್ಲಿದ್ದಾರಾ ರೆಬಲ್ ನಾಯಕರು? ಕಳೆದ ಬಾರಿ ಇದೇ ತಂಡ ಒಂದು ಸಭೆಯನ್ನ ಸೇರಿತ್ತು. ಸಭೆಯನ್ನ ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿತ್ತು. ಆ ಸುದ್ದಿಗೋಷ್ಠಿಯಲ್ಲಿ ಏನಪ್ಪಾ ಹೇಳಿದ್ರಂತೆ, ವಿಜಯೇಂದ್ರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇದು ಡೂ ಆರ್ ಡೈ ಹೋರಾಟ ಅಂತ ಹೇಳಿದ್ರು ಯತ್ನಾಳ್ ಅವರು, ಕುಮಾರ್ ಬಂಗಾರಪ್ಪ ಎಲ್ಲರೂ ಸೇರಿ. ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಇದೇ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಸಿದ್ದೇಶ್ವರ್ ಅವರು, ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ರು. ವಿ ಸೋಮಣ್ಣ ಭೇಟಿ ಆಯಿತು, ಜೆ ಪಿ ನಡ್ಡಾ ಭೇಟಿ ಆಯಿತು, ಬಿ ಎಲ್ ಸಂತೋಷ್ ಅವರ ಭೇಟಿ ಆಯಿತು. ಇದರ ನಡುವೆ ಯತ್ನಾಳ್ ಅವರಿಗೆ ನೋಟಿಸ್ ಬಂತು. ಯತ್ನಾಳ್ ಅವರು ನೋಟಿಸ್ ಬಂದ ನಂತರ ಉತ್ತರವನ್ನು ಕೊಟ್ಟರು. ಕೊಟ್ಟ ಬಳಿಕ ಯತ್ನಾಳ್ ಅವರು ಆನ್ಸರ್ ಮಾಡಿದ್ದಾರೆ. ಬಟ್ ಈ ಆನ್ಸರ್ ಮಾಡಿದ ನಂತರವೂ ಕೂಡ ಸೈಲೆಂಟ್ ಆಗಿಲ್ಲ. ಯಾಕೆ ಸೈಲೆಂಟ್ ಆಗಿಲ್ಲ? ಸಭೆ ಯಾಕೆ? ನೋಡಿ, ಎಲ್ಲರೂ ಏನು ಅಂದಾಜು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನೋಟಿಸ್ ಕೊಟ್ಟ ಬಳಿಕ ಈ ರೆಬಲ್ ನಾಯಕರು ಸೈಲೆಂಟ್ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಸೈಲೆಂಟ್ ಆಗ್ತಾ ಇಲ್ವಲ್ಲ, ಯಾಕೆ ಅನ್ನುವ ಕುತೂಹಲ ಇದೆ. ಮತ್ತೊಂದು ಕಡೆ ಬಿಜೆಪಿ ಭಿನ್ನರ ಆಟಕ್ಕೆ ವಿಜಯೇಂದ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ನಾನೇ ರಾಜ್ಯಾಧ್ಯಕ್ಷ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಬಿವೈವಿ ಬೆನ್ನಿಗೆ ಬಲವಾಗಿ ನಿಂತಿದ್ಯಾ ಹೈಕಮಾಂಡ್? ಗೊತ್ತಿಲ್ಲ. ಬಿವೈವಿ ಮೇಲೆ ಪ್ರೀತಿ ಇದೆ, ರೆಬಲ್ಸ್ ತಟಸ್ಥರ ಮೇಲೆ ಆಸೆನಾ? ಬಿವೈವಿ ಬೆನ್ನಿಗಿರುವ ಆ ಎರಡು ಪ್ರಮುಖ ಶಕ್ತಿಗಳು ಯಾವುವು ಅಂತ. ಒಂದು ಕಡೆ ವಿಜಯೇಂದ್ರ ಅವರ ಪರವಾಗಿ ಹೈಕಮಾಂಡ್ ನಿಂತಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಜಯೇಂದ್ರ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ನೋಡಿ, ನಾನೇ ಮುಂದುವರಿತೀನಿ, ಜೊತೆಗೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೂ ಕೂಡ ಮುಂದಾಗ್ತೀನಿ ಅಂತ ಹೇಳಿದ್ರು. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ವಿಜಯೇಂದ್ರ ಮುಂದುವರಿತಾರೆ, ಜೊತೆಗೆ ತಟಸ್ಥ ಬಣದ ನಾಯಕರಿದ್ದಾರಲ್ವಾ, ಆ ತಟಸ್ಥ ಬಣದ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಕುತೂಹಲ ಇದೆ. ಆ ಕುತೂಹಲ ಏನಪ್ಪ ಅಂತ ಹೇಳಿದ್ರೆ, ವಿಜಯೇಂದ್ರ ಯಾಕೆ ಬೇಕು? ಯಾಕೆ ವಿಜಯೇಂದ್ರ ಮೇಲೆ ಹೈಕಮಾಂಡ್ಗೆ ಇಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ, ವಿಜಯೇಂದ್ರಗಿರುವಂಥ ಆ ಎರಡು ಶಕ್ತಿಗಳು. ಹಾಗಾದರೆ ಆ ಎರಡು ಶಕ್ತಿಗಳು ಯಾವುವು? ವಿಜಯೇಂದ್ರ ಅವ್ರಿಗೆ ಇಷ್ಟು ಶ್ರೀರಕ್ಷೆ ಆಗಿರುವಂಥ ಶಕ್ತಿಗಳು ಯಾವುವು ಅಂತ ಹೇಳಿದ್ರೆ, ಬಿ ಎಸ್ ಯಡಿಯೂರಪ್ಪ ಅನ್ನುವ ನಾಮಬಲ, ಜಾತಿ, ಇದು ವಿಜಯೇಂದ್ರಗಿರುವಂಥ ಅತಿ ದೊಡ್ಡ ಬಲಗಳಾಗಿರುವಂಥದ್ದು. ಜೊತೆಗೆ ರಾಜ್ಯ ಸುತ್ತಿ ಯುವ ಸಮುದಾಯವನ್ನು ಸೆಳೆಯುವಂಥ ತಾಕತ್ತಿದೆ.
ಯಡಿಯೂರಪ್ಪನವರ ನಾಮಬಲದಿಂದ ರಾಜ್ಯದಾದ್ಯಂತ ಪ್ರವಾಸ ಮಾಡಬಹುದು. ಜೊತೆಗೆ BS ಯಡಿಯೂರಪ್ಪ ಜಾತಿ ಈ ಎರಡು ಬಲದಿಂದಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹಿಡಿತವನ್ನ ಸಾಧಿಸಬಹುದು ಅನ್ನುವ ಲೆಕ್ಕಾಚಾರ ಇದೆ. ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದ್ಯಾಕೆ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಯಡಿಯೂರಪ್ಪನವರ ಪುತ್ರ. ಮೊದಲನೇ ಕಾರಣ ಏನು? ಯಡಿಯೂರಪ್ಪನವರ ಪುತ್ರ. ಎರಡನೇ ಕಾರಣ ಇರುವಂಥದ್ದು ಲಿಂಗಾಯತ ಸಮುದಾಯ. ಕರ್ನಾಟಕ ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತ ಸಮುದಾಯವೂ ಕೂಡ ಒಂದು. ಹೀಗಾಗಿ ಈ ಎರಡು ಕಾರಣಕ್ಕಾಗಿ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರನ್ನ ಈ ಹಿಂದೆ ಕೆಳಗಿಳಿಸಿದ್ರಲ್ವಾ, ಆಗ ಬಿಜೆಪಿಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿತ್ತು. ಈಗ ವಿಜೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಜೆಪಿಗೆ ದೊಡ್ಡ ಪೆಟ್ಟಾಗುತ್ತೆ. ಜೊತೆಗೆ ಪುತ್ರನಿಗೆ ಮಠಾಧೀಶರ ಬೆಂಬಲ ಸಿಗುವಂತೆ ಯಡಿಯೂರಪ್ಪನವರು ನೋಡ್ಕೋತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷ ಸಂಘಟನೆ ಮಾಡುವ ಅನಿವಾರ್ಯತೆ ಕೂಡ ಇದೆ. ಆ ಶಕ್ತಿ ವಿಜೇಂದ್ರಗಿದೆ ಅಂತ ಹೇಳಿ ಚರ್ಚೆ ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ ದುರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ರೆಬಲ್ ನಾಯಕರ ಇವತ್ತಿನ ಮೀಟಿಂಗ್ನ ಅಜೆಂಡಾ ಏನು? ಜೊತೆಗೆ ಹೈಕಮಾಂಡ್ ಯಾಕೆ ವಿಜೇಂದ್ರ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತ? ಮಹೇಶ್, ಬಿಜೆಪಿಯ ಬಣಬಡಿದಾಟ ಜೋರಾಗಿ ನಡೀತಾ ಇತ್ತು. ಅದರಲ್ಲೂ ಕೂಡ ಕಳೆದ ಬಾರಿ ಹೈಕಮಾಂಡ್ ಹಂತದಲ್ಲಿ ತಲುಪಿದಾಗ ಮೂರು ಬಣಕ್ಕೂ, ಅಂದ್ರೆ ತಟಸ್ಥ ಬಣ, ರೆಬಲ್ಸ್ ಬಣಕ್ಕೂ ಹಾಗೂ BY ವಿಜೇಂದ್ರ ಅವರ ಟೀಮ್ಗೂ ಕೂಡ ಒಂದಷ್ಟು ಸಂದೇಶಗಳನ್ನ ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿತ್ತು. ಯಾಕೆಂತಂದ ಹೇಳಿದ್ರೆ, ಕರ್ನಾಟಕದ ಮಟ್ಟಿಗೆ ಪಕ್ಷದಲ್ಲಿ ಏನಾದ್ರೂ ಹಿನ್ನಡೆ ಆದಂತಂದ ಹೇಳಿದ್ರೆ ಅದು ಮುಂಬರುವಂತ ದಿನಗಳಲ್ಲೂ ಕೂಡ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋಂತ ಕಾರಣಕ್ಕಾಗಿನೇ ಎಚ್ಚರಿಕೆ ಸಂದೇಶಗಳನ್ನ ಹೈಕಮಾಂಡ್ ಕೊಟ್ಟಿತ್ತು. ಆದಾಗ್ಯೂ ಕೂಡ ಬಂದಂತ ನಾಯಕರು, ರೆಬಲ್ಸ್ ಎಲ್ಲರೂ ಕೂಡ ಬಹಿರಂಗವಾಗಿ ಸೈಲೆಂಟ್ ಆಗಿದ್ರು ಕೂಡ ಆಂತರಿಕವಾಗಿ ತಮ್ಮ ಉಣಿಸೋ ಬೇಸರವನ್ನ ಇನ್ನೂ ಕೂಡ ಮುಂದುವರಿಸಿದ್ರು. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ತಮ್ಮದೇ ಅಭಿಪ್ರಾಯಗಳನ್ನ ಮತ್ತೆ ಅವರು ಮುಂದುವರಿಸಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇವತ್ತಿನ ರೆಬಲ್ಸ್ ಮೀಟಿಂಗ್ ನ ಉದ್ದೇಶ ಏನಂತಂದು ಹೇಳಿದ್ರೆ, ನಾವಿನ್ನೂ ಕೂಡ ತಣ್ಣಗಾಗಿಲ್ಲ, ನಮ್ಮ ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ, ನಾವಿನ್ನೂ ಕೂಡ ನಿಷ್ಕ್ರಿಯ ಆಗಿಲ್ಲ ಅನ್ನೋಂತ ಸಂದೇಶವನ್ನ ಕೊಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ BY ವಿಜೇಂದ್ರ ಅವರು ಪದೇ ಪದೇ ತಾವೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಅನ್ನೋಂತ ವಿಶ್ವಾಸವನ್ನ ಪದೇ ಪದೇ ತೋಡ್ಕೊಳ್ತಾ ಇರೋಂಥದ್ದು ನೋಡಿದ್ರೆ, ಅವ್ರು ಹೇಳ್ತಾ ಇರುವಂತದ್ದು ನೋಡಿದ್ರೆ, ಅವರ ಆಪ್ತ ಬಳಗದಲ್ಲಿ ಚರ್ಚೆ ಆಗ್ತಾ ಇರೋದೇನಂತಂದು ಹೇಳಿದ್ರೆ, ಯಡಿಯೂರಪ್ಪನವರ ನಾಮಬಲ ಮತ್ತೆ ಲಿಂಗಾಯತ ಸಮುದಾಯದ ಶಕ್ತಿ BY ವಿಜೇಂದ್ರ ಅವರ ಬೆನ್ನಿಗೆ ಸಾಕಷ್ಟು ಇರುವಂತದ್ದು. ಮತ್ತೆ ಬಿಜೆಪಿ ಹೈಕಮಾಂಡ್ ಮೊದಲಿಂದನೂ ಕೂಡ ಯುವ ಪಡೆಗೆ ಸಾಕಷ್ಟು ಮನ್ನಣೆ ಹಾಕ್ತಾ ಇರುವಂತ ಹಿನ್ನೆಲೆಯಲ್ಲಿ ಯುವಕರನ್ನ ಸೆಳೆಯುವಂತ ಮತ್ತೆ ಯುವ ಕಾರ್ಯಪಡೆ ಕಟ್ಟುವಂತ ಶಕ್ತಿ, ಸಾಮರ್ಥ್ಯ, ತನುಮನ, ಧನದ ಆ ಸಾಮರ್ಥ್ಯ ವಿಜೇಂದ್ರ ಅವರಿಗಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿದಂತೆ ರಾಜ್ಯವ್ಯಾಪಿ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನ ಮತ್ತು ಭವಿಷ್ಯವನ್ನ ವಿಜೇಂದ್ರ ಅವರ ನಮ್ಮಲ್ಲಿ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿನೇ ವಿಜೇಂದ್ರ ಅವರ ಪರವಾಗಿ ಹೈಕಮಾಂಡ್ ಇದೆ ಅನ್ನುವಂತ ವಾದವನ್ನ BY ವಿಜೇಂದ್ರ ಅವರ ಟೀಮ್ ಈಗ ಮುಂದೆ ಇಡ್ತಾ ಇರುವಂತದ್ದು. ಅಂತಿಮವಾಗಿ ಇದಕ್ಕೆಲ್ಲವೂ ಕೂಡ ಈ ಎಲ್ಲಾ ಆಂತರಿಕ ಗೊಂದಲಗಳಿಗೆ, ಬಹಿರಂಗ ಗೊಂದಲಗಳಿಗೆ ಚುನಾವಣಾ ಉಸ್ತುವಾರಿ ಏನು ಶಿವರಾಜ್ ಸಿಂಗ್ ಚೌಹಾಣ್ ಏನಿದ್ದಾರೆ ಅವರು ಬಂದ ನಂತರದಲ್ಲಿ ಒಂದಷ್ಟು ತೆರೆ ಬೀಳುವ ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅತಿ ಶೀಘ್ರದಲ್ಲಿ KPCCಗೆ ನೂತನ ಸಾರಥಿ ಬರ್ತಾರಂತೆ. ಹಾಗಾದ್ರೆ ಯಾವಾಗ ಬರ್ತಾರೆ? ಮುಹೂರ್ತ ಫಿಕ್ಸ್ ಆಗಿದೆಯಾ? ಯಾರು ಎತ್ತ? ಬಜೆಟ್ ಅಧಿವೇಶನದ ಬಳಿಕ KPCCಗೆ ನೂತನ ಸಾರಥಿ ಬರುವ ಸಾಧ್ಯತೆ ಇದೆ. KPCC ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಇಂಗಿತವನ್ನ ವ್ಯಕ್ತಪಡಿಸಿದ್ಯಂತೆ. ಸದ್ದಿಲ್ಲದೆ ಕುರ್ಚಿ ಆಕಾಂಕ್ಷಿಗಳ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ಯಂತೆ AICC. ಬಣಗಳ ಪವರ್ ಪಾಲಿಟಿಕ್ಸ್ನಿಂದ ಇಕ್ಕಟ್ಟಿಗೆ ಸಿಲುಕಿದ್ಯಂತೆ ವರಿಷ್ಠರು. ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಬಣದ ಫೈಟ್ ಶುರುವಾಗಿದೆ KPCC ಅಧ್ಯಕ್ಷ ಸ್ಥಾನಕ್ಕಾಗಿ. ಮುಂದೆ ಯಾವತ್ತೂ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗದಂತೆ ಲೆಕ್ಕಾಚಾರವನ್ನು ಹಾಕ್ತಾ ಇದೆಯಂತೆ. ನೋಡಿ, KPCC ಅಧ್ಯಕ್ಷರ ಬದಲಾವಣೆಯ ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ನಡೀತಾ ಇದೆ. ಈ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇರುವಂಥದ್ದು ಸಿದ್ದರಾಮಯ್ಯ ಬಣದ ನಾಯಕರು, ಜೊತೆಗೆ DK ಶಿವಕುಮಾರ್ ಅವರ ಒಂದಿಷ್ಟು ನಾಯಕರು ಇರುವಂಥದ್ದು. ಆದರೆ ಈಗ ಹೈಕಮಾಂಡ್ ಕೂಡ
ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಎರಡೂ ಬಣಕ್ಕೂ ಕೂಡ ಅವಕಾಶವನ್ನು ಕೊಡಬಾರ್ದು, ಯಾರು ತಟಸ್ಥರಾಗಿರ್ತಾರೆ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆಯಂತೆ. ಹಾಗಾದರೆ ಯಾರಿಗೆ ಸಿಗುವ ಸಾಧ್ಯತೆ ಇದೆ? ಸಿಎಂ ಡಿಸಿಎಂ ಬಿಟ್ಟು ಹೈಕಮಾಂಡ್ ಪ್ರತಿನಿಧಿ ಕಣಕ್ಕಿಳಿಸಲು ಕಸರತ್ತಂತೆ. ಸಚಿವ ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಶರಣ್ ಪ್ರಕಾಶ್ ಪಾಟೀಲ್ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಲವಿದೆ. ರಾಜ್ಯ ಎಐಸಿಸಿ ನಾಯಕರ ಜೊತೆಗೆ ಖಂಡ್ರೆಗೆ ಉತ್ತಮವಾದ ಸಂಪರ್ಕ ಬಾಂಧವ್ಯ ಎಲ್ಲವೂ ಇದೆ. ಆದರೆ ಒನ್ ಮ್ಯಾನ್ ಟೂ ಪೋಸ್ಟ್ಗೆ ಈಶ್ವರ್ ಖಂಡ್ರೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ನಾಳೆ ಹೈಕಮಾಂಡ್ಗೆ ಮತ್ತೊಮ್ಮೆ ಈಶ್ವರ್ ಖಂಡ್ರೆ ಭೇಟಿ ಮಾಡುವ ಸಾಧ್ಯತೆ ಇದೆ. ದೆಹಲಿಗೆ ಭೇಟಿ ಮಾಡುವ ಸಾಧ್ಯತೆ ಇರುವಂಥದ್ದು. ಹೈಕಮಾಂಡ್ನ ಲೆಕ್ಕಾಚಾರ ಸಿಂಪಲ್ ಆಗಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಬಣಕ್ಕೂ ಕೊಡಬಾರ್ದು, ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೊಡಬಾರ್ದು. ತಟಸ್ಥವಾಗಿ ಯಾರಿದ್ದಾರೆ? ಈಶ್ವರ್ ಖಂಡ್ರೆ ಅಥವಾ ಶರಣ್ ಪ್ರಕಾಶ್ ಪಾಟೀಲ್, ಈ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿರುವಂಥದ್ದು. ಹನುಮಂತ್, ಮುಖ್ಯವಾಗಿ ನಿಜವಾಗ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಖಂಡ್ರೆ ಹೆಸರು ಯಾಕೆ ಮುನ್ನೆಲೆಗೆ ಬಂದಿರುವಂಥದ್ದು? ಮಹೇಶ್, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಈ ಸದ್ಯ ಕಾಂಗ್ರೆಸ್ನೊಳಗಡೆ ಒಂದಷ್ಟು ಆಂತರಿಕ ಯುದ್ಧದ ಪರಿಸ್ಥಿತಿಯನ್ನೇ ನಿರ್ಮಾಣ ಮಾಡಿದೆ. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಬಣದ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಅದರಲ್ಲೂ ಕೂಡ SC/ST ಸಚಿವರು ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮ ಸಮರವನ್ನೇ ಸಾರಿರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬದಲಾವಣೆಗೆ ಒತ್ತಾಯವನ್ನ ಹಾಕ್ತಾ ಇರುವಂತದ್ದು, ಮತ್ತೆ ಒಂದ್ ಕಡೆಗೆ ಸಮಾವೇಶವನ್ನು ಮಾಡ್ಬೇಕು ಅನ್ನೋಂತ ಬೇಡಿಕೆಯನ್ನ ಮುಂದೆ ಇಡ್ತಾ ಇರುವಂತದ್ದು. ಈ ನಡುವೆ ಬಜೆಟ್ ಅಧಿವೇಶನದ ಬಳಿಕ ಕೆಪಿಸಿಸಿಗೆ ನೂತನ ಸಾರಥಿ ಆಯ್ಕೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಸಾಕಷ್ಟು ದಟ್ಟವಾಗ್ತಾ ಇರುವಂತದ್ದು. ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಯಾರಿಗೆ ಈ ಪಟ್ಟವನ್ನ ಕಟ್ಟಬೇಕು ಅನ್ನೋಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತ ಆಪ್ತರಿಗೆ ಮಣೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ತಾವೇ ಮುಂದುವರಿಬೇಕು ಅನ್ನೋಂತ ಒಂದಷ್ಟು ಪ್ರಯತ್ನಗಳನ್ನ ಮೇಲ್ನೋಟಕ್ಕೆ ನಾನ್ ಬಿಟ್ಕೊಡಕ್ ಸಿದ್ಧ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದಾಗ್ಲೂ ಕೂಡ ತಾವು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಅವ್ರು ಆಗ್ಲಿಲ್ಲ ಅಂತಂದು ಹೇಳಿದ್ರೆ ತಮ್ಮ ಆಪ್ತರಿಗೆ ಪಟ್ಟ ಕಟ್ಟುವಂತ ಪ್ರಯತ್ನಗಳನ್ನ ಮಾಡುವಂತದ್ದು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇವೆರಡೂ ನಡುವೆ ಉಭಯ ಬಣಗಳಿಗೆ ಕಾದಾಟ ಏನಿದೆ, ಎರಡೂ ಬಣಗಳು ತಮ್ಮದೇ ಆದಂತಹ ಸಾಮರ್ಥ್ಯ ಬಲವನ್ನ ಹೊಂದಿರುವಂತ ಕಾರಣಕ್ಕಾಗಿ ಮುಂಬರುವಂತ ದಿನಗಳಲ್ಲಿ ಹೈಕಮಾಂಡ್ ವಿರುದ್ಧವೇ ತಿರುಗಿ ನಿಲ್ಲುವಂತ ಯಾವುದೇ ಆಗ್ಬಾರ್ದು, ಬೆಳವಣಿಗೆಗಳಾಗಬಾರ್ದು ಅನ್ನೋಂತ ಕಾರಣಕ್ಕಾಗಿ ಹೈಕಮಾಂಡ್ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವಂತಹ ಅಧ್ಯಕ್ಷರನ್ನ ನೇಮಕ ಮಾಡ್ಲಿಕ್ಕೆ ಹೈಕಮಾಂಡ್ ಈಗಾಗಲೇ ಒಂದಷ್ಟು ಚಿಂತನೆಗಳನ್ನ ನಡೆಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಬ್ಬರ ಹೆಸರುಗಳು ಪ್ರಮುಖವಾಗಿ ಬಹಳಷ್ಟು ಚಾಲ್ತಿ ಇರುವಂತದ್ದು. ಒಂದು ಶರಣ್ ಪ್ರಕಾಶ್ ಪಾಟೀಲ್, ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು, ಮತ್ತೊಂದ್ ಕಡೆ ಈಶ್ವರ್ ಖಂಡ್ರೆ ಅವರ ಹೆಸರು. ಸಹಜವಾಗಿನೇ ಈಗಿರುವಂತ ಚರ್ಚೆಯ ಪ್ರಕಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರಿಗೆ ಒಂದಷ್ಟು ಒಲವನ್ನ, ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳೆಲ್ಲ ಆಗ್ತಾ ಇರುವಂತದ್ದು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಅನ್ನುವಂತ ವಿಚಾರ ಈಗ ಸದ್ಯಕ್ಕೆ ಹೈಕಮಾಂಡ್ ನಿರ್ಧಾರ ಅಷ್ಟೇ ಆಗಿ ಉಳಿದಿಲ್ಲ. ಸೇಮ್ ಟೈಮ್ ರಾಜ್ಯದ ಹಿರಿಯ ನಾಯಕರ ಅಭಿಪ್ರಾಯವನ್ನು ಪರಿಗಣಿಸಬೇಕಾಗಿದೆ. ಆ ಒಂದು ಅಭಿಪ್ರಾಯವನ್ನ ಪರಿಗಣಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಸಚಿವ ಸ್ಥಾನವೂ ಕೂಡ ಮುಂದುವರಿಸುವಂತ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಮುಂದೆ ಇರುವಂತದ್ದು ಏನಂತ ಹೇಳಿದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತ ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ಗೂ ಕೂಡ ಈಗ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಅಂತಿಮವಾಗಿ ಮುಂಬರುವಂತ ದಿನಗಳಲ್ಲಿ ಹೈಕಮಾಂಡ್ ಹೇಳಿದಂತೆ ನುಡಿದಂತೆ ನಡೆದುಕೊಳ್ಳುವಂತ ಅಧ್ಯಕ್ಷರನ್ನ ನೇಮಕ ಮಾಡುವಂತದ್ದು, ಮತ್ತೆ ಪಕ್ಷದ ಹಿತದೃಷ್ಟಿಯಿಂದ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋ ಚಿಂತನೆಯಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಬಜೆಟ್ ಅಧಿವೇಶನದ ಬಳಿಕ ಬಹುತೇಕ ಕೆಪಿಸಿಸಿಗೆ ನೂತನ ಸಾರಥಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ದುರ್ಗತ್ ತಮ್ಮೆಲ್ಲ ಮಾಹಿತಿಗಾಗಿ.